ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಅವಲಕ್ಕಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರ, ಅವಲಕ್ಕಿ ಮಾಡಾಕ ಈ ತರ ಅವಲಕ್ಕಿ ತಗೋಬೇಕು ನೋಡ್ರಿ. ಬಹಳ ತೆಳ್ಳಗೂ ಇರಬಾರ್ದು, ಪೇಪರ್ ಅವಲಕ್ಕಿನೂ ಇರಬಾರ್ದು, ಬಹಳ ದಪ್ಪನೂ ಇರಬಾರ್ದು, ಮೀಡಿಯಂ ಅವಲಕ್ಕಿ ಇರ್ಬೇಕ. ನಾನು ಅವಲಕ್ಕಿ 200 ಗ್ರಾಮ್ ತಗೊಂಡಿದ್ದೇನೆ. ಈಗ ಏನ್ ಮಾಡೋಣ, ಇದ್ರಾಗ ನೀರ್ ಹಾಕೊಳ್ಳೋಣ. ನೀರ್ ಹಾಕಿ ಲಘುನ ಇದನ್ನ ಸೋಸ್ಕೋಬೇಕು ನೋಡ್ರಿ. ಭಾಳ ಹೊತ್ತು ಬಿಡಬಾರ್ದ. ಭಾಳ ಹೊತ್ತು ಅವಲಕ್ಕಿ ನೆನೆದ್ರೆ ಅವಲಕ್ಕಿ ಅಷ್ಟ ಸರಿ ಆಗುದಿಲ್ಲ. ಈಗ ಇದನ್ನ ಬಸ್ಕೊಳ್ಳೋಣ. ವೀಕ್ಷಕರ, ನೀರೆಲ್ಲ ಬಸ್ಕೊಂಡಿದೆ ನೋಡ್ರಿ ಅವಲಕ್ಕಿದಾಗಿಂದ. ಈಗ ಏನ್ ಮಾಡೋಣ, ಇದ್ರಾಗನ ಒಂದ್ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟ. ಈಗ ಒಂದ್ ಅರ್ಧ ಚಮಚ ಸಕ್ಕರೆ ಹಾಕೊಳ್ಳೋಣ ನೋಡ್ರಿ. ಮತ್ತೆ ಇದ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡೋಣ ಎಲ್ಲ ಅವಲಕ್ಕಿದಾಗ. ವೀಕ್ಷಕರೇ, ಉಪ್ಪ ಸಕ್ಕರೆ ಎಲ್ಲ ಚಂದಂಗ ಅವಲಕ್ಕಿದಾಗ ಮಿಕ್ಸ್ ಮಾಡೀನಿ. ಈಗ ಏನ್ ಮಾಡೋಣ, ಇದಕ್ಕೆ ಒಗ್ಗರ್ನಿ ಕೊಡೋಣ ಬರ್ರಿ. ವೀಕ್ಷಕರೇ, ಅವಲಕ್ಕಿ ಒಗ್ಗರ್ನಿ ಹಾಕಾಕ ಗ್ಯಾಸ್ ಹೊಚ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಇಡೋಣ ನೋಡ್ರಿ. ಇದ್ರಾಗ ಒಂದ್ 4 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗ್ಲಿ. ವೀಕ್ಷಕರೇ, ಎಣ್ಣೆ ಬಿಸಿ ಆಗೈತಿ. ಈಗ ಏನ್ ಮಾಡೋಣ, ನಾವು ಮೊದ್ಲ ಹಸಿ ಶೇಂಗಾ ಅರ್ಧ ಬಟ್ಲಾ ತಗೊಂಡಿದ್ದೇನೆ ನೋಡ್ರಿ. ಅದನ್ನ ಎಣ್ಣೆಯಾಗ ಹುರ್ಕೊಂಡ ತೆಗೆದಿಟ್ಕೊಳ್ಳೋಣ. ಅಂದ್ರೆ ಆಮೇಲೆ ಅವಲಕ್ಕಿ ಮಾಡಿದ್ಮೇಲೆ ಹಾಕಿರ ಶೇಂಗಾ ಚಲೋ ಹತ್ತಾವ್ ನೋಡ್ರಿ, ಒಂಥರ ಕುರ್ಕುರಿತ. ವೀಕ್ಷಕರೇ, ಶೇಂಗಾ ಹುರಿದಾವ್ ನೋಡ್ರಿ. ಇವತ್ತು ಏನ್ ಮಾಡೋಣ, ಈಗ ಒಂದ್ ಬಟ್ಟಲ್ನ್ಯಾಗ ತಕ್ಕೊಳ್ಳೋಣ. ವೀಕ್ಷಕರೇ, ಈಗ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅನ್ಲಿ. ಈಗ ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ ನೋಡ್ರಿ. ಜೀರಿಗೆನು ಸ್ವಲ್ಪ ಫ್ರೈ ಆಗ್ಲಿ ಒಗ್ಗರ್ನಿದಾಗ. ವೀಕ್ಷಕರೇ, ಒಂದ್ ದೊಡ್ಡ ಉಳ್ಳಾಗಡ್ಡಿ ಸಣ್ಣ ಹೆಚ್ಚಿಕೊಂಡಿದ್ದೀನಿ, ಅದನ್ನ ಹಾಕೊಳ್ಳೋಣ ಒಗ್ಗರ್ನಿದಾಗ. ಉಳ್ಳಾಗಡ್ಡಿ ಫ್ರೈ ಮಾಡೋಣ ನೋಡ್ರಿ, ಸ್ವಲ್ಪ ಮೆತ್ತಗಾಗೋ ತನಕ. ವೀಕ್ಷಕರೇ, ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ನೋಡ್ರಿ. ಈಗ ಇದ್ರಾಗ ಹಸಿ ಮೆಣಸಿನ್ಕಾಯಿ ಹಾಕೋನು ಒಂದ್ 4 ಸಣ್ಣ ಹೆಚ್ಕೊಂಡಿದ್ದೇನೆ. ಆಮೇಲೆ ಕರಿಬೇವು ಒಂದ್ 7-8 ಎಲೆ ಹಾಕೊಳ್ಳೋಣ. ಮತ್ತ ಅರಿಶಿನ ಒಂದ್ ಅರ್ಧ ಚಮಚ ಹಾಕೊಳ್ಳೋಣ ನೋಡ್ರಿ. ಮತ್ ಸ್ವಲ್ಪ ಇದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು, ಅಂದ್ರ ಚಲೋ ಆಗ್ತೈತಿ ಅವಲಕ್ಕಿ. ಒಂದ್ ಚೂರು ಉಪ್ಪು ಹಾಕೊಳ್ಳೋಣ. ಮತ್ತ ಎಲ್ಲಾ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಗ್ಗರ್ನಿನ. ವೀಕ್ಷಕರೇ, ಒಗ್ಗರ್ನಿದಾಗ ಹಸಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಚಂದಂಗ ಹುರಿದಾವ್ ನೋಡ್ರಿ. ಈಗ ಏನ್ ಮಾಡೋಣ, ತೋಷಿದ ಅವಲಕ್ಕಿನ ಹಾಕೊಳ್ಳೋಣ ಒಗ್ಗರ್ನಿದಾಗ. ಮತ್ತೆ ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಅವಲಕ್ಕಿ ಎಲ್ಲ ಚಂದಂಗ ಒಗ್ಗರ್ನಿದಾಗ ಮಿಕ್ಸ್ ಮಾಡ್ಕೊಂಡಿದೆ ನೋಡ್ರಿ. ಈಗ ಫ್ಲೇಮ್ ಲೋ ಮಾಡಿ ಒಂದ್ 5 ನಿಮಿಷ ಮುಚ್ಚಿಡೋಣ ಅವಲಕ್ಕಿನ. ವೀಕ್ಷಕರೇ, 5 ನಿಮಿಷ ಆಯ್ತು ನೋಡ್ರಿ. ಈಗ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿನ. ಮತ್ತೀಗ ಇದ್ರಾಗ ಹುರಿದ ಶೇಂಗಾ ಹಾಕೊಳ್ಳೋಣ ನೋಡ್ರಿ. ಅವತ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅವಲಕ್ಕಿಗೆ ಹಸಿ ಕೊಬ್ಬರಿ ಹೆರದ್ ಹಾಕಿರ ಭಾರಿ ಟೇಸ್ಟ್ ಹತ್ತಾವ್ ನೋಡ್ರಿ. ಅವಲಕ್ಕಿ ಅಷ್ಟು ಮಸ್ತ್ ಹತ್ತಾವ್ರಿ. ಮತ್ತೆ ಕೊತ್ತಂಬರಿ ಒಂದ್ ಸ್ವಲ್ಪ ಸಣ್ಣ ಹೆಚ್ಚಿ ಹಾಕೊಳ್ಳೋಣ. ಅದು ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚಂದಂಗ ಮಿಕ್ಸ್ ಆಗೈತಿ. ಈಗ ಏನ್ ಮಾಡೋಣ, ಇದಕ್ಕ ಒಂದ ಅರ್ಧ ಲಿಂಬಿ ಹಣ್ಣು ರಸ ಹಾಕೊಂಡ್ ನೋಡ್ರಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಈಗ ಅವಲಕ್ಕಿ ರೆಡಿ ಆಗ್ಯಾವ. ಗ್ಯಾಸ್ ಆಫ್ ಮಾಡೋಣ. ಮತ್ತೀಗ ಅವಲಕ್ಕಿನ ಸರ್ವ್ ಮಾಡೋಣ ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಮಸ್ತಾಗಿ ಅವಲಕ್ಕಿ ರೆಡಿ ಅದು ಅಂತ. ಮತ್ತೆ ಈ ಅವಲಕ್ಕಿನ ಟೇಸ್ಟ್ ಮಾಡಕ್ ಇವತ್ತ ನಮ್ಮ ಅವ್ವ ಬಂದಾಳ. ನಮಸ್ಕಾರ. ನೋಡವ್ವ ಹೆಂಗಾಗ್ಯಾವ ಅಂತ ಅವಲಕ್ಕಿ ಟೇಸ್ಟ್ ಮಾಡಿ. ಚೆನ್ನಾಗಿದಾವು. ಮತ್ತೆ ಯಾವಾಗಾದ್ರೂ ಯಾರು ಅವಲಕ್ಕಿ ಅಂದ್ರೆ ಬೇಡ ಅನ್ಬಾರ್ದು. ಕೃಷ್ಣನ ಅವಲಕ್ಕಿ ಇದಾವವ, ಯಾವಾಗೂ ತಿನ್ಬೇಕು, ಇದು ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಆಗ್ಲಿ ತಿನ್ಬೇಕಾಗ. ವೀಕ್ಷಕರ, ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ. ಧನ್ಯವಾದಗಳು.